ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ ಆಯಿತು. ವಿಪಕ್ಷಗಳ ವಿರೋಧದ ನಡುವೆಯೇ ಮಸೂದೆ ಪಾಸ್ ಆಗಿದೆ. ಈ ವೇಳೆ ವಿಧೇಯಕದ ಪ್ರತಿಯನ್ನ ಹರಿದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಆದರೆ ಕರಾವಳಿಗರ ಕುರಿತು ಸಚಿವ ಬೈರತಿ ಸುರೇಶ್ ಆಡಿದಂತಹ ಮಾತು ಸದನದಲ್ಲಿ ಕೋಲಾಹಲ ಸೃಷ್ಟಿಸಿಬಿಡ್ತು. ಗೊತ್ತಾ ನಿಮ್ಗೆ ಬೆಂಕಿ ಹಾಕಕ್ ಹೊರಟದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ವಿಧಾನಸಭೆ ಇವತ್ತು ಒಂದೇ ಒಂದು ಬಿಲ್ ವಿಚಾರಕ್ಕೆ ರಣರಂಗವಾಗೋಯ್ತು. ಶಾಂತಿಯ ತೋಟ ಪ್ರತಿಪಾದಿಸ್ತಾ ಇದ್ದ ಸಿದ್ದರಾಮಯ್ಯ ಈ ಹಿಂದೆ ತಾವು ಕೊಟ್ಟ ಮಾತಿನಂತೆ ದ್ವೇಷ ಭಾಷಣಕ್ಕೆ ಕಾನೂನು ಜಾರಿಗೆ ತತ್ತಿದ್ದಾರೆ. ಇವತ್ತು ಬಿಜೆಪಿ ಸದಸ್ಯರ ತೀವ್ರ ವಿರೋಧ ಮತ್ತು ಗದ್ದಲ ಗಲಾಟೆ ನಡುವೆ ದ್ವೇಷ ಭಾಷಣ ತಡೆಗಟ್ಟುವ ವಿಧೇಯಕ ಪಾಸ್ ಆಗಿದೆ. ಗೊತ್ತಾ ನಿಮ್ಗೆ ಸೋಲ್ಸಿದ್ಯಾರು ಗೊತ್ತಾ? ವಿರೋಧದ ನಡುವೆ ದ್ವೇಷ ಭಾಷಣ ತಡೆ ವಿಧೇಯಕ ಪಾಸ್. ವಿಧಾನಸಭೆಯಲ್ಲಿ ಬಿಲ್ ಪ್ರತಿ ಹರಿದು ಬಿಸಾಡಿದ ಅಶೋಕ್. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ರಾಜ್ಯದಲ್ಲಿ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕಲು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025 ವಿಧಾನಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಸೂದೆಯನ್ನ ಮಂಡಿಸ್ತಾ ಇದ್ದಂತೆ ಬಿಜೆಪಿ ಆಕ್ರೋಶ ಹೊರಹಾಕಿತು. 2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಅಧ್ಯಕ್ಷ, ಸ್ವಲ್ಪ ಪರ್ಯಾಲೋಚನಾ ಪ್ರಸ್ತಾವನೆ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ ಪ್ರತಿಯನ್ನ ಹರಿದು ಬಿಸಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಈ ಮಸೂದೆಯನ್ನ ವಾಕ್ ಸ್ವಾತಂತ್ರ್ಯದ ಹರಣ ಅಂತ ಕರೆದ್ರು. ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ದೊರಕಿದೆ. ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್. ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು. ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾರೆ. ಇಷ್ಟು ದಿನದಿಂದ ಒಂದು ಸ್ವಾತಂತ್ರ್ಯ ಇತ್ತು. ಕರಾವಳಿಯವರು ಬೆಂಕಿ ಹಚ್ಚುವವರು, ಸದನದಲ್ಲಿ ಬೈರತಿ ಕಿಡಿ. ಕರಾವಳಿ ಸಂಸ್ಕೃತಿಗೆ ಅಪಮಾನ ಅಂತ ಸಿಡಿದೆದ್ದ ಕರಾವಳಿಗರು. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಇನ್ನು ಬಿಜೆಪಿ ತೀವ್ರ ವಿರೋಧ ಗಲಾಟೆ ವೇಳೆ ಸಚಿವ ಬೈರತಿ ಸುರೇಶ್ ನೀವು ಕರಾವಳಿಯವರು ಬೆಂಕಿ ಹಚ್ಚುವವರು ಅಂತ ಹೇಳಿ ಹೊಸ ವಿವಾದ ಸೃಷ್ಟಿಸಿದ್ರು. ಈ ಮಾತು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಭಾರಿ ವಾಕ್ಸಮರಕ್ಕೆ ಕಾರಣವಾಯಿತು. ಬೆಂಕಿ ಹಾಕಕ್ ಹೊರಟದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಯಾವಾಗ ಕರಾವಳಿ ಭಾಗದ ಬಗ್ಗೆ ಅಸಹನೆ ವ್ಯಕ್ತವಾಯಿತು, ಕಡಲ ತಡಿಯ ಶಾಸಕರ ಆಕ್ರೋಶದ ಕಟ್ಟೆ ಒಡೆಯಿತು. ಕೆರಳಿದ ಬಿಜೆಪಿ ಶಾಸಕರಾದ ಸುನಿಲ್ ಕುಮಾರ್, ವೇದವ್ಯಾಸ ಕಾಮತ್, ಚನ್ನಬಸಪ್ಪ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಇದು ಕರಾವಳಿ ಸಂಸ್ಕೃತಿಗೆ ಮಾಡಿದ ಅಪಮಾನ ಅಂತ ಬೈರತಿ ಸಚಿವರನ್ನ ಕ್ಷಮೆ ಯಾಚನೆ ಮಾಡುವಂತೆ ಪಟ್ಟು ಹಿಡಿದಿದ್ರಿಂದ ಕಲಾಪದ ದಿಕ್ಕನ್ನೇ ಬದಲಿಸಿತು. ಈ ಸಂದರ್ಭದಲ್ಲಿ ಶಾಸಕ ಸುನಿಲ್ ಕುಮಾರ್ ನೇರವಾಗಿ ಸಭಾಧ್ಯಕ್ಷ ಯುಟಿ ಖಾದರ್ರನ್ನೇ ನೀವು ಕರಾವಳಿಯವರಲ್ವೇ, ನೀವು ಸುಮ್ಮನೆ ಕುಳಿತಿದ್ದೀರಲ್ಲ ಅಂತ ಕಿಡಿಕಾರಿದ್ರು. ಬಳಿಕ ಸ್ಪೀಕರ್ ವಿವಾದದ ಮಾತನ್ನ ಕಡತದಿಂದ ತೆಗೆದು ಹಾಕೋದಾಗಿ ಹೇಳಿದ್ರು. ಪ್ರತಿಭಟನೆ ಕಿಚ್ಚು ಆರ್ಲಿಲ್ಲ. ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ನಂತರ ಬಿಲ್ ಅಂಗೀಕರಿಸಿದ ಸ್ಪೀಕರ್ ಕಲಾಪವನ್ನ ಮುಂದೂಡಿದ್ರು. ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.